ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಶಾಸಕ ತಮ್ಮ ನೇರ ನುಡಿ ಬೆಂಕಿ ಚೆಂಡಿನಂತ ಮಾತುಗಳಿಂದಲೇ ಈಗ ತಮ್ಮ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟನೆಯಾಗಿದ್ದಾರೆ. ಪಕ್ಷದಲ್ಲಿದ್ದವರಿಗೆ ಬೈದು ಯತ್ನಾಳ್ಗೆ ಈ ಸ್ಥಿತಿ ಬಂದಿದೆ. ಮತ್ತೊಂದು ಕಡೆ ಹಿಂದುತ್ವದ ವಿಚಾರ ಬಂತಂದ್ರೆ ಸಾಕು ಯತ್ನಾಳ್ ಬೆಂಕಿ ಹಾಕ್ತಾರೆ. ಮುಸ್ಲಿಮರು ಅಂದ್ರೆ ರಕ್ತ ಕುದಿಯುತ್ತೆ. ಹೀಗಾಗಿ ಹೋದಲ್ಲಿ ಬಂದಲೆಲ್ಲ ಅವರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿ ವಿವಾದ ಮಾಡಿಕೊಳ್ತಾರೆ. ಇದೀಗ ದ್ವೇಷದ ಭಾಷಣ ಮಾಡಿದ್ದಾರೆ ಅಂತ ಯತ್ನಾಳ್ ವಿರುದ್ಧ ದೊಡ್ಡ ಕೇಸ್ ದಾಖಲಾಗಿದೆ. ಕೆಲ ದಿನಗಳ ಹಿಂದೆ ಯತ್ನಾಳ್ ಯಾದಗಿರಿ ಜಿಲ್ಲೆಯ ಗುರಮಿಠಕಲ್ನಲ್ಲಿ ಶಿವಾಜಿ ಜಯಂತಿ ಬಹಿರಂಗ ಸಭೆಯಲ್ಲಿ ಮುಸ್ಲಿಮರ ವಿರುದ್ಧ ಬಾಯಿಗೆ ಬಂದಂತೆ ಬೈದಿದ್ರು. ಈ ದೇಶದಲ್ಲಿ ಇರಬೇಕಾದ್ರೆ ಒಂದೇ ಮಾತರಂ ಹೇಳಬೇಕು ಎಂದಿದ್ರು. ಇಷ್ಟೇ ಅಲ್ಲ, ಗಾಂಧೀಜಿ ಪಾಕಿಸ್ತಾನದ ಪಿತಾಮಹ, ನೆಹರು ದೇಶದ ಪ್ರಧಾನಿಯಾಗಿದ್ದು ದುರ್ದೈವ ಎಂದು ನಾಲಿಗೆ ಹರಿಬಿಟ್ಟಿದ್ರು. ಇದೇ ಕಾರಣಕ್ಕೆ ಈಗ ಗುರಮಿಠಕಲ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 196, 299, 302, 352 ಹಾಗೂ 353 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ಕಾಂಗ್ರೆಸ್ ರೆಡಿಯಾಗಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ಪ್ರಚೋದನಕಾರಿ ಭಾಷಣ ಮಾಡಿದ್ದು ಅರೆಸ್ಟ್ ಆಗ್ತಾರಾ ಅಥವಾ ಬೇರೆ ಏನಾಗುತ್ತೋ ಅಂತ ಕಾದು ನೋಡಬೇಕು. ಅಷ್ಟಕ್ಕೂ ಯತ್ನಾಳ್ ಮೊನ್ನೆ ಆಕ್ರೋಶಗೊಂಡು ಮಾತಾಡಿದ್ರು. ಮುಸ್ಲಿಮರು ಹಾಗೂ ಅವರಿಗೆ ಸಪೋರ್ಟ್ ಮಾಡೋರ ಮೇಲೆ ಮುಗಿಬಿದ್ದಿದ್ರು. ನಾ ವಿಧಾನಸಭೆ ಈ ದೇಶದ ದುರ್ದೈವ ನೆಹರೂನಂತ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿದ್ದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಅವರಿಲ್ಲಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಅವರಿಲ್ಲಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಈ ಲಾರ್ಡ್ ಮೌಂಟನ್ ಬ್ಯಾಟನ್ ಹೆಂಡತಿ ಬೆನ್ನ ಹತ್ತಿ ನಮ್ಮ ದೇಶ ಹಾಳು ಮಾಡೋದಂತ ನೆಹರು. ಇವತ್ತ್ಯಾಕೆ ಕಲ್ಲು ಹೋಗ್ಯಾರ ಮಕ್ಕಳು ಕಾಶ್ಮೀರ್ನಾಗ ಎಲ್ಲರೂ ಕಲ್ಲು ಹೋಗಿದ್ರು ನೋಡ್ರಿ. ಅನ್ನು ಮೊದಲು ಮಿಲಿಟರಿ ಅನ್ನೋದು ಕಲ್ಲು ಶುಕ್ರವಾರ ದಿವಸ ಗ್ಯಾರಂಟಿ ಕಲ್ಲು ಬಿಡ್ತಿದ್ದು. ನಮ್ಮ ಸೈನಿಕರ ಮೇಲೆ ಪೊಲೀಸರು ಈಗ ಒಂದರ ಕಲ್ಲು ಬಿದ್ದಿದ್ದು ಕೇಳಿದ್ರೆ ಕಾಶ್ಮೀರ. ನರೇಂದ್ರ ಮೋದಿ ಅವರು ಒಂದೇ ಆರ್ಡರ್ ಮಾಡ್ಯಾರ, ಅವ್ರು ಏನಾರ ಕಲ್ಲು ಹೋಗದ್ರ ಅಂದ್ರೆ ಸೀದಾ ಡಮ್, ಸೀದಾ 72 ಹುರ್ರಾ ಹೈ. ಯಾರು ದಾಲ್ ರೋಟಿ ಚಿಕನ್ ತಿನ್ಸಾರ, ನೀವೆಲ್ಲ ಎದಕ್ ಬಂದಿರಿ? ಹಿಂದುತ್ವ ಜಾಗೃತ ಆಗ್ಯಾರ. ಈಗ ನೀವಿನ 2 ವರ್ಷ ಎಷ್ಟು ನಮ್ಮ ಮಂದಿಗೆ ತೊಂದರೆ ಕೊಡ್ತೀರಿ ಕೊಡ್ರಿ. ಎಷ್ಟು ಮಂದಿಗೆ ಗುಂಡಾ ಕೇಸ್ ಹಾಕ್ತೀರ ಹಾಕ್ರಿ, ಎಷ್ಟು ಲಾಠಿ ಚಾರ್ಜ್ ಮಾಡಿಸ್ತೀರಿ ಮಾಡಿಸ್ರಿ. 28ಕ್ಕೆ ನಾವೇ ಬರೋರು. ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಬುಲ್ಡೋಜರ್, ಶಿವಾಜಿ ಮಹಾರಾಜರ ಮೂರ್ತಿ ಮ್ಯಾಗ ಕಲ್ಲು ಹೋಗಿದ್ರ JCB. ನೀವು ಈಗ ಸುಧಾರಿಸ್ರಿ, 28 ತನಕ ಸುಧಾರಿಸಿ. ಭಯ್ಯ ಭಯ್ಯ आपके साथ हम, आपका गणपति को हम भी नमन करते ಇರಬೇಕು. ಎಲ್ಲರ ಸೆಟದ್ರಿ, ನನ್ನ JCB ಪಾರ್ಟಿ ರೆಡಿ. ಎಲ್ಲ ರೆಡಿ ಆಗಿರಿಲ್ಲ? ಈ ರಾಜ್ಯದಾಗ 5 ವರ್ಷ ಕೊಡ್ರಿ ನಮ್ಮ ಕೈಯಾಗ. ನೋಡ್ರಿ ಕರ್ನಾಟಕದಾಗ ಹೆಂಗ ಯೋಗಿ ಆದಿತ್ಯನಾಥ್ ಸರ್ಕಾರ ಐತಲ್ಲ, ಪಾಯಿಂಟ್ ಕನಿಸ್ಕೊಡ್ಬಾರ್ದು ಇವರಿಗೆ. ಒಂದೇ ಮಾತ್ರಂ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಒಂದೇ ಮಾತ್ರಂ ಜನಗಣಮನ ಅನ್ನೋಕ್ಕಿಂತ ಮೊದಲು ಒಂದೇ ಮಾತ್ರಂ ಅನ್ಬೇಕಂದಾರ. ಇನ್ನು ಎಲ್ಲರೂ ಬಾಯಾಟ ಮಾಡ್ಕೋರಿ, ನಿಮ್ ಬಾಯಾಟ ಇಲ್ಲನಾ? ಇನ್ನು ಒಂದೇ ಮಾತ್ರಂ ಯಾವ ಕೆಲವು ಮಂದಿ ತಕರಾರು ತೆಗೆದಾರ ಮಕ್ಕಳು. ಒಂದೇ ಮಾತ್ರಂ ನಾವು ಹೇಳುವುದಿಲ್ಲ, ತಾಯಿಗೆ ನಾವು ನಮಸ್ಕಾರ ಮಾಡೋದಿಲ್ಲ. ಹೋಗ್ರಿ ಮಕ್ಕಳ ಪಾಕಿಸ್ತಾನಕ್ಕೆ ಇಲ್ಲ. इस देश में रहना होगा, ಒಂದೇ ಮಾತ್ರಂ रहना होगा. ಈ ದೇಶನಾಗ ನೀವು ಇರ್ಬೇಕಾದ್ರೆ ಒಂದೇ ಮಾತ್ರಂ ಅನ್ಬೇಕು. ಇಲ್ಲಿಕಂದ್ರೆ ಅವ ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ. ಬೇಕಾದ್ರೆ ಗಾಂಧಿನೂ ತಗೊಂಡು ಹೋಗ್ಬಿಟ್ರಿ. ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಅವರಿದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ ನಮ್ಮದು.
ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ ನಮ್ಮ ದೇಶದ ರಾಷ್ಟ್ರಪಿತ ಅಂತ ನಾವು ಒಪ್ಪಿಗೋದಿಲ್ಲ. ನೆಹರೂನ ನಮ್ಮ ಪ್ರಧಾನಮಂತ್ರಿ ಅಂತ ಮೊದಲೇ ಪ್ರಧಾನಮಂತ್ರಿ ಒಪ್ಪಿಗೋದಿಲ್ಲ. ನಮ್ಮ ಮೊದಲ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವೇನ್ರಿ ಏನು ತಮ್ಮ ಚಟಕ್ಕೆ ಏನೋ ನಮ್ಮ ಭಾರತವನ್ನು ಹಾಳು ಮಾಡಿ. ನೆಹರೂನಟ್ಟು ನೋಡ್ರಿ ಕಾಶ್ಮೀರಕ್ಕೆ 370 ಕೊಟ್ಟ. ಯಾಕಂದ್ರೆ ಶೇಖ್ ಅಬ್ದುಲ್ಲಾ ಕೂಡ ಲಿಂಕ್ ಒಂದು ನೋಡ್ರಿಲ್ಲ. ರಾಹುಲ್ ಗಾಂಧಿ, ಉಮರ್ ಅಬ್ದುಲ್ಲಾ ಹೇಗೆ ಒಂದೇ ಟೈಪ್ ಅದಾರಲ್ಲಿ 2-3 ಒಂದೇ ಪ್ರೊಡಕ್ಷನ್ ಐತಿಲ್ಲ ಅದು. ನೀವು ನೋಡಿರ್ಬೇಕಾದ್ರೆ ಈಗ ಮನ್ಯಾಗ ಹೋಗಿ ರಾಹುಲ್ ಗಾಂಧಿ ಫೋಟೋ, ಈಗೇನ ಕಾಶ್ಮೀರ ಮುಖ್ಯಮಂತ್ರಿ ಅಲ್ಲ, ಅವು ಅಣ್ತಮ್ಮನಾಗ ಅನಿಸ್ತಾವ ಇಲ್ಲೋ. ಈ ನೆಹರು ಇದೇ ಕೆಲಸ ಮಾಡ್ಯಾನ, ಮತ್ತೊಂದೇನು ಕೆಲಸ ಮಾಡೇ ಇಲ್ಲ. ಬರೀ ಅದೇ ಮೌಂಟ್ ಬ್ಯಾಟನ್ ಕೂಡ ಕೂಡಿ ಅವನ ಹೆಂಡತಿ ಕೂಡ ಕೂಡಿ ನೋಡ್ರಿ. ನೆಹರು 355 ಸಿಗರೇಟ್ ಸೇರ್ತಿದತ್ತ ಅವಾಗ. ಕಲ್ಕತ್ತಾಕ್ ಹೋದಾಗ ಒಮ್ಮೆ ಪಾಕೆಟ್ ಆಯ್ತತ್ತದು. ದಿಲ್ಲಿದಿಂದ ಒಂದು ವಿಮಾನದಾಗ ತೊಗೊಂಡು ಬಂದಿರತ್ತ ಪಾಕೆಟ್ ಸಿಗರೇಟ್. ಇದು ಇತಿಹಾಸ. ಇವ್ರು ಚೈನಿ ಮಾಡಿ ಮಕ್ಕಳು ಇವರು ವಾಪಸ್ ಕೂತಾರೆ ಏನಂತಾರೆ ಎಂದರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಚಾಚಾ ಟೋಪಿ, ಸ್ವಾತಂತ್ರ್ಯ ವೀರ ಸಾವರ್ಕರ್, ಮದನ್ ಮೋಹನ್ ಮಾಳವೀಯ, ಲಾಲಾ ಲಜಪತ್ ರಾಯ್, ನಮ್ಮ ಯಾರು ಗಣಪತಿ ಹಬ್ಬವನ್ನು ಪ್ರಾರಂಭ ಮಾಡಿದಂತ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇವರೆಲ್ಲ ಕಷ್ಟ ಸುಖ ಬಡಿಸೋಂಡು ಅಂಬೇಡ್ಕರ್ ಪರಿಸ್ಥಿತಿ ಏನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ತು ಬರಬೇಕಾದ್ರೆ ಶಿವಾಜಿ ಮಹಾರಾಜರ ಸಂತತಿ ಸಾಹು ಮಹಾರಾಜರು, ಕೋಲಾಪುರ ಮಹಾರಾಜರು ಏನಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಇಂಗ್ಲೆಂಡ್ಗೆ ಹೋಗಿ ಸಾಲಿ ಕಲೀಲಕ್ಕೆ ಕಾರಣ ಯಾರಪ್ಪ ಅಂದರೆ ಬಡೋದಾ ಮಹಾರಾಜರು, ಗಾಯಕ್ವಾಡರು ಮತ್ತು ಶಿವಾಜಿ ಮಹಾರಾಜರ ವಂಶಸ್ಥರಾದಂಥ ಸಾಹು ಮಹಾರಾಜರು. ಅವರಿಗೆಲ್ಲ ಫಾರಿನ್ಗೆ ಹೋಗಿ ಕಲೀಲಕ್ಕೆ ಕಾರಣ ಯಾರಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಹ ನೆನೆಸ್ತಾರೆ. ಇವತ್ತು ಮಹಾರಾಷ್ಟ್ರದಾಗ ನೀವು ಹೋದ್ರಂದ್ರೆ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಕೂಡಿಸಿ ಅವಾಗಲೂ ಮೂರ್ತಿ ಇರ್ತಾರೆ. ಅದಕ್ಕೆ ಬಂಧುಗಳೇ, ಇತಿಹಾಸ ತಮ್ಗೆ ಹೆಂಗೆ ಬೇಕು ಹಂಗೆ ತಿದ್ದಿ ಬಿಟ್ಟಾರ. ಅವ್ರ ಕೈಗೆ ಬುಕ್ಕ, ಅವ್ರ ಕೈಗೆ ಪೆನ್ನ. ಬರೀ ನೆಹರೂನ ಹೊಗಳಾರ, ಬರೀ ಗಾಂಧಿನ ಹೊಗಳಾರ. ಬರೀ ಗಾಂಧಿ ಫಸ್ಟ್ ಸಿಗ್ತತ್ತ, ಸ್ವಾತಂತ್ರ್ಯ ಸಿಗ್ತತ್ತ. ಹೆಂಗೆ ಸಿಗ್ತೈತ್ರಿ ನೋಡಿ, ಹಿಂಗೆ ಸರ್ಕಾರ ತೊಗೊಂಡು ಅನ್ಸಕ್ ಬಿಡ್ತೈತೆ. ನಾನು ತಿರುಗಿಸ್ತೇನೆ, ನಾಳೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತಾನೆ. ಅದಕ್ಕೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ನೀವು ತಿಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲ್ಲರೂ ಯಾವ ರೀತಿ ಶಿವಾಜಿ ಮಹಾರಾಜರಿಗೆ ಗೌರವ ಕೊಡ್ತೀವಿ, ಅಂಬೇಡ್ಕರ್ಗೂ ಅಷ್ಟೇ ಗೌರವ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಚರಕ ತಿರುಗುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಎರಡನೆಯ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಸಂಪೂರ್ಣವಾಗಿ ಆರ್ಥಿಕ ದಿವಾಳಿಯಾಗಿತ್ತು. ಅವೇನು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಆಜಾದ್ ಹಿಂದ್ ಫೌಜನ್ನು ಕಟ್ಟಿದ್ರು, ಅವರ ಅಂಜಿಕೆಗೆ ಏನಾದರೂ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇದು ನಾ ಹೇಳ್ತಾ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಇಂಟರ್ವ್ಯೂ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು BBC ಲಂಡನ್ ಒಂದು ಇಂಟರ್ವ್ಯೂ ಹೇಳೋದು. ನಾ ಎಂದು ಈ ಮನುಷ್ಯ ಮಹಾತ್ಮ ಅನ್ನೋದಿಲ್ಲ, ಗಾಂಧಿಗೆ ತರೋ. ಈಸ್ ನಾಟ್ ಮಹಾತ್ಮ, ಇವ್ ಮಹಾಸ್ವಾರ್ಥಿ ಅದನ್ನ ಹೇಳ್ತಾರ. ಯಾರು ಅಂಬೇಡ್ಕರ್ ಹೇಳ್ಯಾರ. ಇದು ಇತಿಹಾಸ. ಈ ಇತಿಹಾಸ ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟರು. ನಮ್ಮ ದೇಶದ ಅನೇಕ ನಾಯಕರು ಇವ್ ನೋಡ್ರಿ, ಭಗತ್ ಸಿಂಗ್ ಎಷ್ಟು 19 ವರ್ಷ ಎಷ್ಟು ಗಲ್ಲಿಗೇರಿಸಿದಾಗ. ಚಂದ್ರಶೇಖರ್ ಆಜಾದ್ ಒಂದು ಗಿಡದ ತಳಗುಂಡು ಹಾಕಿಕೊಳ್ತಾರೆ. ಸಿಂಧೂರು ಲಕ್ಷ್ಮಣ ಅಂತೇಳಿ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಸಂಗೊಳ್ಳಿ ರಾಯಣ್ಣ. ಆ ಸಂಗೊಳ್ಳಿ ರಾಯಣ್ಣ ಪುಣ್ಯಾತ್ಮ ಯಾರು ನಮ್ಮವರೇ ಓಡಿಸಿದವ್ರು, ಮತ್ತೆ ಯಾರು ಅಲ್ಲ. ನಂಬರ್ ಒಳಗೆ ಒಂದು 4ನೇ 18 ಅದಾವ. ಭಾಳ ಅಡಿಬಿಟ್ಟಿ ಅದ ಅಂತ ನಮ್ಮ ಭಾಷೆದಾಗ ಹೇಳ್ತೀವಿ. ಸಂಗೊಳ್ಳಿ ರಾಯಣ್ಣನ ಹುಡುಕಿ ಕೊಟ್ಟವ್ರು ಯಾರು? ಇಂತಲ್ಲೇ ಜಳಕಕ್ಕೆ ಬರ್ತಾನೆ,
ಆ ಗಿಡದಾಗ ಅವ್ನು ಕೊಡ್ಲಿ ಅವ್ನ ಶಸ್ತ್ರಾಸ್ತ್ರ ಎಲ್ಲ ಅಲ್ಲಿ ಮ್ಯಾಗ ಇಟ್ಟಿರ್ತಾನೆ. ಅವಾಗ ನೀವು ಬಂದು ಹಿಡೀರಿ ಅಂತ ಹೇಳಿ ಹಿಡಿದುಕೊಟ್ಟವ್ರೆ ನಮ್ಮವ್ರೆ. ಭಗತ್ ಸಿಂಗ್ನ ಹಿಡಿದು ಕೊಟ್ಟಾಗ ಗಾಂಧಿ ಒಮ್ಮೆನೂ ಬ್ರಿಟಿಷರಿಗೆ ಹೇಳಿಲ್ಲ ಬಿಡ್ರಿ ಅವ್ರು ಸಣ್ಣ ಹುಡುಗರದ ಅಂತೇಳಿ. ಅಂಬೇಡ್ಕರ್ ವರೆಗೂ ಸಂವಿಧಾನ ಬರೀಲಿಕ್ಕೆ ನೆಹರು ಒಪ್ಪಿಗೆ ಇರಲಿಲ್ಲ. ಅದಕ್ಕೆ ಯಾರಾದರೂ ಕಾರಣ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವರು ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು. ಇದು ಇತಿಹಾಸ. ಇದು ಶಿವಾಜಿ ಮಹಾರಾಜರಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಆದಂತ ಇತಿಹಾಸನೇ ಬೇರೆ, ನಮಗೆ ಕಲಿಸಿದ್ದೇ ಬೇರೆ. ಶಿವಾಜಿ ಮಹಾರಾಜರ ಬಗ್ಗೆ ಕಲಿಸಲಿಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಕಲಿಸಲಿಲ್ಲ, ಸಂಗೊಳ್ಳಿ ರಾಯಣ್ಣ ಬಗ್ಗೆ ಕಲಿಸಲಿಲ್ಲ. ನಾವು ಹಳ್ಳಿ ಮಿಳ್ಳಿ ನಾವು ನೋಡ ಅವನೇ ಔರಂಗಜೇಬ, ಅಕ್ಬರ, ಬಾಬರ ಎಲ್ಲರಿಗೂ ಹೆಸರು ಕೊಡ್ತದ. ಆದ್ರೆ ನಮ್ಮ ನಾಯಕರಿಗೆ ಯಾರ್ದಾರ ಹೆಸರು ಕೊಡ್ತದ ನಿಮಗೆ? ಗೇನ್ ಕಲ್ಸೋದು ಬುಕ್ಕ ತೆಗೆದು ನಾವು ಸಣ್ಣವರಿದ್ದಾಗ ಬರೀ ಅದೇ ಕಲಿಸ್ಯಾರ. ಈಗ ಎಲ್ಲ ನಾವು ಕಲ್ತೀವಿ. ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡದ, ಅವನ ಚೌಕಗಳು ಎಲ್ಲ ಕಡೆ ಅದಾವು. ಈ ಮಹಾರಾಷ್ಟ್ರದಾಗ ಹೇಳ್ಯಾರಲ್ಲ ನಿನ್ನೆ ಅವ್ನು ನಾರಾಯಣ ರಾಣೆ ಅವ್ರ ಮಗ ಮಹಾರಾಷ್ಟ್ರದ ಒಂದು ಎಲ್ಲ ಟಿಪ್ಪು ಸುಲ್ತಾನ್ ಚೌಕ್ ತೆಗೆದು ಹಾಕ್ತಿವತ್ತೆ. ಇವರೆಲ್ಲ ನಮ್ಮ ದೇಶವನ್ನ ಲೂಟಿ ಮಾಡದಂತವ್ರು, ನಮ್ಮ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಲಕ್ಷಾಂತರ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡದಂತ ವರ್ಗದಿಂದ ಇವತ್ತು ನಾವೆಲ್ಲರಿಗೇನು ಇಲ್ಲಿ ಅದೀವಲ್ಲ ಹುಲಿಗಳು. ನಿಮ್ಮ ಮುತ್ಯ ಎಲ್ಲ ಹುಲಿನೇ. ಯಾಕಂದ್ರೆ ನೀವು ಸಂಗಪ್ಪ, ಮಲ್ಲಪ್ಪ, ಸಂಗಾರೆಡ್ಡಿ ತಿಳ್ಕೊಂಡ್ರಲ್ಲ. ಕಾರಣ ಅಂದ್ರೆ ನಾವು ಮುತ್ಯ ಅಂತ ದಬ್ಬಾಳಿಕೆ ಒಳಗೂ ಹಿಂದೂ ಆಗಿ ಉಳಿದಲ್ಲ, ನಾವು ಹುಲಿಗಳು. ಟಿಪ್ಪು ಸುಲ್ತಾನ್ಗ ಔರಂಗಜೇಬಗ ಅಂಜಿ ಏನು ಕನ್ವರ್ಟ್ ಆಗ್ಯಾರಲ್ಲ, ಅವ್ರಿಗೆ ಇಲಿಗಳು. ಅವು ನಮ್ಮದೇ ಪ್ರೊಡಕ್ಷನ್. ಅವು ಅಂಜಿ ಯಾವಾಗ ಕನ್ವರ್ಷನ್ ಆದ್ರು. ನಮ್ಮ ಮುತ್ಯಗಳೇನಿದ್ರಲ್ಲ, ಎಷ್ಟೇ ಕಷ್ಟ ಬಂದ್ರು ನಾವು ಉಳಿದೀವಲ್ಲ. ಇವತ್ತು ನೋಡಿ ಶಿವಾಜಿ ಮಹಾರಾಜರು ಅವರ ಆಡಳಿತ ಹೆಂಗಿತ್ತಂದ್ರೆ ಯಾವುದೇ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಮಾಡಲಿಲ್ಲ, ದೌರ್ಜನ್ಯ ಮಾಡಲಿಲ್ಲ. ಅವ್ರನ್ನ ಗೌರವದಿಂದ ಕಂಡಂತ ಒಬ್ಬ ಶಿವಾಜಿ ಮಹಾರಾಜರನ್ನ ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ